ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ವಿಷಯದಲ್ಲಿ ಭಾಗ 1ರಲ್ಲಿ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಲು ಅನುಸರಿಸುವಂತಹ ಮಾರ್ಗಗಳ ಬಗ್ಗೆ ತಿಳಿದಿದೆ ಅಲ್ವಾ ಮಕ್ಕಳೇ? ಅದರಲ್ಲೂ ಸಹ ತಳಿ ಸುಧಾರಣೆಗೆ ಸಂಬಂಧಿಸಿದ ಹಾಗೆ ಸಂಕಲನಗೊಳಿಸುವಿಕೆ ಅನ್ನುವಂತಹದ್ದು ಸಹ ತಿಳಿದಿದೆ. ಹಾಗೆ ಕುಲಾಂತರೀಕರಣದ ಬಗ್ಗೆ ತಿಳಿದುಕೊಂಡಿದೆ. ಈ ರೀತಿ ತಳಿ ಸುಧಾರಣೆಯ ಮೂಲಕ ನಾವು ಇಳುವರಿಯನ್ನು ಹೆಚ್ಚಿಸ್ತಾ ಹೋಗ್ಬೋದಾಗಿದೆ. ಆ ರೀತಿ ಇಳುವರಿಯನ್ನು ಹೆಚ್ಚಿಸುವಂತಹ ಉದ್ದೇಶ ಏನು? ಈ ರೀತಿ ಉದ್ದೇಶ ತಳಿ ಸುಧಾರಣೆಯನ್ನು ಮಾಡೋದ್ರಿಂದ ಇಳುವರಿಯನ್ನು ಹೆಚ್ಚು ಮಾಡುವಂಥದ್ದು. ಹಾಗಾಗಿ ಸಂಕಲನಗೊಳಿಸುವಿಕೆ ಅನ್ನುವಂಥದ್ದಾಗಲಿ ಅಥವಾ ಕುಲಾಂತರೀಕರಣದಿಂದ ಅನುಕೂಲ ಏನಪ್ಪಾ ಅಂತ ಹೇಳಿದರೆ ಇಳುವರಿಯನ್ನು ಹೆಚ್ಚಾಗಿ ಪಡೆಯುವಂತಹದ್ದು ಒಂದಾದರೆ, ಜೊತೆಗೆ ಅದರ ಗುಣಮಟ್ಟವನ್ನು, ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೊಸದಾಗಿ ಬಂದಂತಹ ಒಂದು ತಳಿ ಏನಿದೆ ಆ ತಳಿ ಜೈವಿಕ ಮತ್ತು ಅಜೈವಿಕವಾದಂತಹ ಒಂದು ಸನ್ನಿವೇಶ ಬಗ್ಗೆ ಅದು ಪ್ರತಿರೋಧತೆಯನ್ನು ಹೊಂದುವಂತಹ ಒಂದು ಶಕ್ತಿಯನ್ನು ಅದು ಬೆಳೆಸಿಕೊಳ್ಳುವಂತಹದ್ದಾಗುತ್ತೆ. ಜೊತೆಗೆ ಆ ಹೊಸದಾಗಿ ಬಂದಂತಹ ತಳಿಗಳೇನಿದೆ ಅದರ ಪರಿಪಕ್ವತೆಯ ಅವಧಿಯನ್ನು ಸಹ ತಳಿ ಸುಧಾರಣೆಯಿಂದ ನಾವು ಬದಲಾವಣೆ ಮಾಡಬಹುದಾಗಿದೆ. ಹಾಗಾಗಿ ಜೊತೆಗೆ ಹವಾಮಾನ ವೈಪರೀತ್ಯದಲ್ಲಿ ಹವಾಮಾನ ಪರಿಸ್ಥಿತಿ ಬದಲಾದಾಗಲೂ ಸಹ ಅದು ವ್ಯಾಪಕವಾಗಿ ಅಲ್ಲಿನ ಪರಿಸ್ಥಿತಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ತಳಿ ಸುಧಾರಣೆಯಿಂದಾದಂತಹ ಸಂಪನ್ಮೂಲವನ್ನು ಹೊಂದಿರುವಂಥದ್ದಾಗುತ್ತೆ. ಜೊತೆಗೆ ಬೆಳೆಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಪೇಕ್ಷಣೀಯ ಗುಣಗಳೇನಿದೆ ನಾವು ಅದನ್ನು ಸಹ ನಾವು ತಳಿ ಸುಧಾರಣೆಯಿಂದ ಪಡೆಯಬಹುದಾಗಿದೆ. ಈ ಎಲ್ಲ ಉದ್ದೇಶಗಳಿಂದಾಗಿ ನಾವು ತಳಿ ಸುಧಾರಣೆಯನ್ನು ಮಾಡ್ತಾ ಹೋಗಿ ಇಳುವರಿಯನ್ನು ಪಡೆಯಲಿಕ್ಕೆ ನಾವು ಅದನ್ನು ಅನುಸರಿಸ್ತಾ ಹೋಗ್ತೀವಿ. ತಳಿ ಸುಧಾರಣಾ ವಿಧಾನಗಳನ್ನು ಈ ಎಲ್ಲ ಉದ್ದೇಶಗಳನ್ನು ಈಡೇರಿಸುತ್ತೆ. ಹಾಗಾಗಿ ಇಳುವರಿಯನ್ನು ಹೆಚ್ಚಿಗೆ ಪಡೆಯಬಹುದು ಅನ್ನುವಂತಹ ಕಾರಣ. ಹಾಗಾಗಿ ಮಕ್ಕಳೇ, ಪ್ರಸ್ತುತ ಈಗ ನಾವು ಭಾಗ 2ರಲ್ಲಿ ಸಂಬಂಧಿಸಿದಾಗ ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ತೀವಪ್ಪ ಅಂತ ಹೇಳಿದರೆ ಬೆಳೆಯ ಉತ್ಪಾದನೆಯ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ. 2ನೇ ಮುಖ್ಯ ಅಂಶವಾದಂತಹ ಬೆಳೆಯ ಉತ್ಪಾದನೆಯ ನಿರ್ವಹಣೆ. ಬೆಳೆಯ ಉತ್ಪಾದನೆಯ ನಿರ್ವಹಣೆಯ ಬಗ್ಗೆ ಸಹ ನಾವು ಅದರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಈಗಲೂ ನಾವು ಬೆಳೆಯುವಂತಹ ಬೆಳೆಯನ್ನು, ಇಳುವರಿಯನ್ನು, ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ರೈತನ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಕೃಷಿಯನ್ನು ಏನು ಮಾಡುತ್ತೆ, ಅದು ನಿರ್ಧರಿಸುತ್ತೆ. ಕೃಷಿ ವಿಧಾನವನ್ನು ನಿರ್ಧರಿಸುತ್ತೆ. ಯಾವ ರೈತ ಕೃಷಿ ಮಾಡ್ತಾ ಇದ್ದಾನೋ ಅವನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವನು ಕೃಷಿಯಲ್ಲಿ ಇಳುವರಿಯನ್ನು ಪಡೆಯಲಿಕ್ಕೆ ಅವನು ಅದನ್ನು ಬಳಸ್ತಾ ಹೋಗ್ತಾನೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಉತ್ಪಾದನಾ ಸಾಮರ್ಥ್ಯ ಅನ್ನುವಂತಹದ್ದು, ಅಂದರೆ ಕೃಷಿಯ ಇಳುವರಿಯನ್ನು ಪಡೆಯುವಂತಹದ್ದು ಅವನಲ್ಲಿರುವಂತಹ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕಂಡುಬರುವಂತಹದ್ದಾಗುತ್ತೆ. ಹಾಗಾಗಿ ಆ ಉತ್ಪಾದನಾ ಸಾಮರ್ಥ್ಯ ಅನ್ನುವಂತಹದ್ದು ಈ ಕೆಳಕಂಡ ವಿಧಾನಗಳ ಮುಖಾಂತರ ಅವನು ಕೃಷಿ ಭೂಮಿಯಲ್ಲಿ ಆತನ ಚಟುವಟಿಕೆಯನ್ನು ಮುಂದುವರಿಸ್ತಾ ಹೋಗ್ತಾನೆ. ಅದರಲ್ಲಿ ಒಂದು ವೆಚ್ಚರಹಿತ ಕೃಷಿ, ಕಡಿಮೆ ವೆಚ್ಚದ ಕೃಷಿ, ಹಾಗೂ ಇನ್ನೊಂದು ಯಾವಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಕೃಷಿ. ಈ ವಿಧಾನಗಳಲ್ಲಿ ಅವನು ತನ್ನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಉತ್ಪಾದನಾ ಸಾಮರ್ಥ್ಯವನ್ನು ಪಡೆಯಲಿಕ್ಕೋಸ್ಕರ ಈ ವಿಧಾನಗಳನ್ನು ಕೃಷಿಯಲ್ಲಿ ಅನುಸರಿಸ್ತಾ ಹೋಗ್ತಾರೆ. ಕೆಲವರು ಕಡಿಮೆ ವೆಚ್ಚವನ್ನು ಮಾಡಿ ಕಡಿಮೆ ಲಾಭವನ್ನು ಗಳಿಸ್ತಾ ಹೋಗ್ತಾರೆ. ಕೆಲವರು ವೆಚ್ಚ ಮಾಡೋದೇ ಇಲ್ಲ, ಸುಮ್ಮನೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡದೆಯೇ ಬೆಳೆ ಬೆಳೀತಾ ಹೋಗ್ತಾರೆ. ಯಾವುದೇ ಗೊಬ್ಬರ, ಕೀಟನಾಶಕ, ಕ್ರಿಮಿನಾಶಕ ಯಾವುದನ್ನು ಸಹ ಹೆಚ್ಚಾಗಿ ಬಳಸದೆ ಏನು ಭೂಮಿಯಲ್ಲಿ ಬಿತ್ತನೆ ಮಾಡ್ತಾರೆ, ಮಳೆ ಬರುತ್ತೆ, ಅದಕ್ಕೆ ಅನುಗುಣವಾಗಿ ಏನು ಫಸಲು ಬರುತ್ತೆ ಅದನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ಕಡಿಮೆ
ಆದರೆ ಕೆಲವರು ಅತಿ ಹೆಚ್ಚು ಲಾಭ ಗಳಿಸುವಂತಹ ಉದ್ದೇಶದಿಂದ ಅತಿ ಹೆಚ್ಚಿನ ವೆಚ್ಚವನ್ನು ಮಾಡಿ ಕಡಿಮೆ ವೆಚ್ಚದ ಕೃಷಿಯಾಗಿದ್ದರೆ ಇನ್ನು ಕೆಲವರು ಕಡಿಮೆ ವೆಚ್ಚರಹಿತ ಕೃಷಿ ಒಂದು, ಕಡಿಮೆ ವೆಚ್ಚದ ಕೃಷಿ ಒಂದು, ಇವರು ಅತಿ ಹೆಚ್ಚಿನ ವೆಚ್ಚದ ಕೃಷಿ, ಅತಿ ಹೆಚ್ಚು ವೆಚ್ಚದ ಕೃಷಿಯನ್ನು ಮಾಡಿರ್ತಾರೆ. ಇವರೇನು ಮಾಡ್ತಾರೆ ಅಂದರೆ ಹೆಚ್ಚು ಲಾಭ ಪಡೆಯಲಿಕ್ಕೆ ಅವರೇನು ಮಾಡ್ತಾರಪ್ಪ ಅಂತ ಹೇಳಿ ಹೆಚ್ಚು ಖರ್ಚು ಮಾಡ್ತಾರೆ. ವೆಚ್ಚದ ಕೃಷಿ. ಈ ಯಾವುದೇ ರೀತಿಯಲ್ಲಿ ರೈತ ತನ್ನ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೃಷಿಯಲ್ಲಿ ತೊಡಗಿದ್ರೂ ಸಹ ಸಸ್ಯಗಳಿಗೆ ಕೆಲವೊಮ್ಮೆ ಪೋಷಕಾಂಶಗಳು ಬೇಕೇ ಬೇಕು. ಆ ಪೋಷಕಾಂಶಗಳೇನಿದೆ, ಆ ಪೋಷಕಾಂಶಗಳು ಸಸ್ಯಗಳಿಗೆ ಒದಗಿಸಿದಾಗ ಮಾತ್ರ ಬೆಳೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಸ್ಯಗಳಿಗೆ ಅವಶ್ಯಕವಾದಂತಹ ಸಸ್ಯದ ಬೆಳವಣಿಗೆಗೆ ಪೂರಕವಾದಂತಹ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುವ ಹಾಗೆ ಪೋಷಕಾಂಶಗಳನ್ನು ನಾವು ಸಸ್ಯಗಳಿಗೆ ಒದಗಿಸಬೇಕಾಗುತ್ತೆ, ಬೆಳೆಗಳಿಗೆ ಒದಗಿಸಬೇಕಾಗುತ್ತೆ. ಈ ರೀತಿಯ ಪೋಷಕಾಂಶಗಳು ಸಸ್ಯಗಳಿಗೆ ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಹೇಗೆ ನಾವು ಆಹಾರದ ಮೂಲಕ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿದ್ರೆ ಸಮತೋಲನ ಆಹಾರ ಅಂತೀವಿ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ನಮಗೆ ತಿಳಿದಿದೆ. ಹಾಗೆ ಸಸ್ಯಗಳಿಗೂ ಸಹ ಹಲವು ಪೋಷಕಾಂಶಗಳ ಅಗತ್ಯ ಇದೆ. ಆ ಹಲವು ಪೋಷಕಾಂಶಗಳು ಅನ್ನುವಂತಹ ಪೋಷಕಾಂಶಗಳೇನಿದೆ ಅದು ಸಸ್ಯಕ್ಕೆ ಗಾಳಿಯಿಂದಲೂ ಸಹ ಪೋಷಕಾಂಶ ಸಿಗುತ್ತೆ, ಹಾಗೆ ನೀರಿನಿಂದಲೂ ಸಹ ಪೋಷಕಾಂಶ ಸಿಗುತ್ತೆ, ಹಾಗೆ ಮಣ್ಣಿನಿಂದಲೂ ಸಹ ಸಸ್ಯಗಳಿಗೆ ಪೋಷಕಾಂಶ ಅನ್ನುವಂಥದ್ದು ಸಿಗುತ್ತೆ. ಗಾಳಿಯಿಂದ, ನೀರಿನಿಂದ ಹಾಗೂ ಮಣ್ಣಿನಿಂದ ಸಸ್ಯಗಳಿಗೆ ಪೋಷಕಾಂಶ ದೊರೆಯುವಂಥದ್ದು. ಹಾಗಾದರೆ ಗಾಳಿಯಿಂದ ಯಾವ ಪೋಷಕಾಂಶ ಸಿಗುತ್ತೆ ಅನ್ನುವಂಥದ್ದು ನೋಡಿದಾಗ ನಿಮಗೆ ಗೊತ್ತೇ ಇದೆ, ಗಾಳಿಯಲ್ಲಿ ಇರುವಂತಹ ಅನಿಲಗಳು ಯಾವುದು ಅಂತ ಹೇಳ್ತೀರಾ ನೀವು? ಕಾರ್ಬನ್ ಡೈಆಕ್ಸೈಡ್ ಇದೆ ಮತ್ತು ಆಕ್ಸಿಜನ್ ಇದೆ ಅನ್ನುವಂಥದ್ದು. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತಹ ಧಾತುಗಳು, ಕಾರ್ಬನ್ ಆಕ್ಸಿಜನ್ ಅನ್ನುವಂತಹ ಧಾತುಗಳು ಗಾಳಿಯಿಂದ ಸಸ್ಯಗಳಿಗೆ ದೊರೆತಿದ್ರೆ, ನೀರಿನಿಂದಲೂ ಸಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತಹ ಧಾತುಗಳು ನೀರಿನಿಂದ ದೊರೆಯುತ್ತವೆ. ಹಾಗೆ ಉಳಿದಂತಹ 13 ಧಾತುಗಳು ಸಸ್ಯಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು, ಪ್ರಮುಖವಾಗಿ ಎಷ್ಟು ಪೋಷಕಾಂಶಗಳು ಬೇಕಪ್ಪ ಅಂತ ಹೇಳಿದ್ರೆ 16 ಪೋಷಕಾಂಶಗಳು ಬೇಕು. ಈ 16 ಪೋಷಕಾಂಶಗಳು ಸಸ್ಯಗಳಿಗೆ ಏನು ಪೋಷಕಾಂಶಗಳು ಬೇಕೋ ಆ ಪೋಷಕಾಂಶಗಳು ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅವು ಗಾಳಿ, ನೀರು, ಮಣ್ಣಿನ ಮೂಲಕವೇ 16 ಪೋಷಕಾಂಶಗಳು ಪೂರೈಕೆ ಆಗುತ್ತೆ. ಆದರೆ ಇವುಗಳಲ್ಲಿ ಗಾಳಿಯಿಂದ 3 ಪೋಷಕಾಂಶಗಳು ಸಿಗುತ್ತೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಗಾಳಿ ಮತ್ತು ನೀರಿನಿಂದ ಸಿಗುತ್ತೆ. ಇನ್ನು ಉಳಿದಂತಹ ಪೋಷಕಾಂಶಗಳು ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ, ಕೃಷಿ ಚಟುವಟಿಕೆಗೆ ಬೆಳೆಯುವಂತಹ ಯಾವುದೇ ಬೆಳೆಗಳಿಗೆ ಮಣ್ಣಿನ ಮೂಲಕ ಸಿಗುತ್ತೆ. ಹಾಗಾದರೆ ಯಾವ ಪೋಷಕಾಂಶ ಬೆಳೆಗೆ ಅತಿ ಹೆಚ್ಚಾಗಿ ಬೇಕಾಗುತ್ತೋ, ಬೆಳೆಗಳಿಗೆ ಪೋಷಕಾಂಶವನ್ನು ಒದಗಿಸೋದ್ರ ಮೂಲಕ ಅದು ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಉತ್ತಮ ರೀತಿಯಲ್ಲಿ ಸಂತಾನೋತ್ಪತ್ತಿ ಅಥವಾ ಇಳುವರಿಯನ್ನು ಮಾಡಲಿಕ್ಕೂ ಸಹ ಅವುಗಳು ಸಮರ್ಥ ಆಗ್ತಾ ಹೋಗುತ್ತೆ. ಹಾಗಾದರೆ ಅದಕ್ಕೆ ಬೇಕಾದಂತಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಬೃಹತ್ ಪೋಷಕಾಂಶಗಳು. ಏನಂತ ಹೇಳಿ ಕರಿತೀವಿ? ಬೃಹತ್ ಪೋಷಕಾಂಶಗಳು ಅಂತ ಹೇಳಿ ಕರಿತೀವಿ. ಸಸ್ಯಗಳಿಗೆ ಪೋಷಕಾಂಶಗಳ ಅವಶ್ಯಕತೆ, ಅವುಗಳಿಗೆ ಬೇಕಾದಂತಹ ಪೋಷಕಾಂಶಗಳ ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನ 2 ಗುಂಪುಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಒಂದು ಬೃಹತ್ ಪೋಷಕಾಂಶ, ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಒದಗಿಸಬೇಕಾಗುತ್ತೆ. ಹಾಗಾಗಿ ಬೃಹತ್ ಪೋಷಕಾಂಶಗಳು ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಸೂಕ್ಷ್ಮ ಪೋಷಕಾಂಶಗಳು. ಸೂಕ್ಷ್ಮ ಪೋಷಕಾಂಶಗಳು ಪೋಷಕಾಂಶಗಳು ಅನ್ನುವಂಥದ್ದು ಬೆಳೆಗೆ ಸ್ವಲ್ಪ ಪ್ರಮಾಣದಲ್ಲಿ ದೊರಕಿದ್ರು ಸಾಕಾಗ್ತಾ ಹೋಗುತ್ತೆ. ಹಾಗಾಗಿ ಅವುಗಳನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ಕರೀತಾರೆ. ಬೃಹತ್ ಪೋಷಕಾಂಶಗಳು ಯಾವುದು? ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಯಾವ ಪೋಷಕಾಂಶ ಬೆಳೆಗಳಿಗೆ ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. NPK ಅನ್ನುವಂತಹ ಗೊಬ್ಬರದ ಚೀಲಗಳಲ್ಲಿ ಕಾಣುವಂತಹ ಅಂಶವನ್ನು ನೋಡಿರ್ತೀವಿ. ಹಾಗಾಗಿ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು, ಹಾಗೆ ಯಾವ್ದು ಬೇಕಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಬೇಕು, ಮೆಗ್ನೀಷಿಯಂ ಬೇಕು, ಮತ್ತು ಹಾಗೆ
ಸಲ್ಫರ್ ಸಹ ಬೇಕು. ಈ ಪೋಷಕಾಂಶಗಳು ಸಸ್ಯಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಬೆಳೆಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗೋದ್ರಿಂದ ಇದನ್ನು ನಾವು ಬೃಹತ್ ಪೋಷಕಾಂಶಗಳು ಅಂತ ಹೇಳಿ ಕರೀತೀವಿ. ಹಾಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತಹ ಪೋಷಕಾಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಬೋರಾನ್, ಈ ತರದ ಪೋಷಕಾಂಶಗಳೇನಿದೆ ಅವು ಕಡಿಮೆ ಪ್ರಮಾಣದಲ್ಲಿ ಅವು ಬೇಕಾಗ್ತಾ ಹೋಗುತ್ತೆ. ಹಾಗೆ ಜಿಂಕ್ ಸಹ ಬೇಕು. ಹಾಗೆ ಮಾಲಿಬ್ಡಿನಮ್ ಅನ್ನುವಂಥದ್ದು, ಮಾಲಿಬ್ಡಿನಮ್ ಅನ್ನುವಂತಹ ಪೋಷಕಾಂಶ ಏನಿದೆ ಅದು ಸಹ ಅಲ್ಲಿ ಯಾರಿಗೆ, ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಕಬ್ಬಿಣ ನೋಡೋಣ, 13, 14, 7, 3, 4, 5, 6, 7, 8, 9, 10, 11, 12, 13, 14. ಹಾಗಾಗಿ ಕ್ಲೋರಿನ್, 16. ಕ್ಲೋರಿನ್ ಸಹ ಒಂದು ಪೋಷಕಾಂಶ ಸಸ್ಯಗಳಿಗೆ ಬೇಕಾಗಿರುವಂಥದ್ದಾಗಿದೆ. ಹಾಗಾಗಿ ಕ್ಲೋರಿನ್ ಅನ್ನೋದು ಇದಿಷ್ಟು ಸೂಕ್ಷ್ಮ ಪೋಷಕಾಂಶಗಳು. ನೋಡಿ, ಬೆಳೆಯ ಇಳುವರಿಯನ್ನ ಹೆಚ್ಚು ಮಾಡಲಿಕ್ಕೋಸ್ಕರ ರೈತ ತನ್ನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿಯ ಚಟುವಟಿಕೆಯಲ್ಲಿ ತೊಡಗುತ್ತಾ ಹೋಗ್ತಾನೆ. ಆ ಕೃಷಿ ಚಟುವಟಿಕೆಯಲ್ಲಿ ಒಂದು ವೆಚ್ಚರಹಿತ ಕೃಷಿ ಕೆಲವರು ಮಾಡಿದರೆ, ಕೆಲವರು ಕಡಿಮೆ ವೆಚ್ಚದ ಕೃಷಿಯನ್ನು ಮಾಡ್ತಾರೆ, ಇನ್ನೂ ಕೆಲವರು ಅತಿ ಹೆಚ್ಚಿನ ವೆಚ್ಚದ ಕೃಷಿಯನ್ನ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಕೃಷಿಯನ್ನು ಮಾಡಿದ್ರು ಸಹ ಸಸ್ಯಗಳಿಗೆ ಪೋಷಕಾಂಶಗಳ ಅವಶ್ಯಕತೆ ಇದೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಪೋಷಕಾಂಶಗಳನ್ನು ಒದಗಿಸುವುದ್ರ ಮೂಲಕ ಅವು ಆರೋಗ್ಯವಾಗಿರುವ ಹಾಗೆ, ಬೆಳೆ ಚೆನ್ನಾಗಿ ಬೆಳವಣಿಗೆ ಆಗುವ ಹಾಗೆ, ಉತ್ತಮ ಇಳುವರಿಯನ್ನು ಪಡೆಯುವ ಹಾಗೆ ಮಾಡಬಹುದು. ಆ ರೀತಿಯಲ್ಲಿ ಅವಶ್ಯಕವಾದಂತಹ ಪೋಷಕಾಂಶಗಳು ಯಾವುದಪ್ಪ ಸಸ್ಯಗಳಿಗೆ ಅಂತ ಹೇಳಿದ್ರೆ, 2 ರೀತಿಯ ಪೋಷಕಾಂಶಗಳು ಸಸ್ಯಗಳಿಗೆ ಅವಶ್ಯಕವಾಗಿದೆ. ಅವುಗಳು ಯಾವುದಪ್ಪ ಅಂದ್ರೆ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು. ಅವುಗಳು ಸಸ್ಯಗಳಿಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೆ ಅನ್ನುವಂತಹ ಆಧಾರದ ಮೇಲೆ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ವರ್ಗೀಕರಿಸ್ತಾರೆ. ಬೃಹತ್ ಪೋಷಕಾಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇವೆಲ್ಲವೂ ಸಹ ಬೃಹತ್ ಪೋಷಕಾಂಶಗಳು. ಹಾಗೆ ಸೂಕ್ಷ್ಮ ಪೋಷಕಾಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ ಕಬ್ಬಿಣ, ಮ್ಯಾಂಗನೀಸ್, ಸತು, ಬೋರಾನ್, ಕ್ಲೋರಿನ್ ಇವೆಲ್ಲವೂ, ತಾಮ್ರ ಇವೆಲ್ಲವೂ ಸಹ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತಹ ಪೋಷಕಾಂಶಗಳು. ಈ ಪೋಷಕಾಂಶಗಳನ್ನು ಸರಿಯಾದ ಸಮಯದಲ್ಲಿ ಮತ್ತು ಒಂದು ಸರಿಯಾದ ಹಂತದಲ್ಲಿ ಅವುಗಳಿಗೆ ಒದಗಿಸಿದಾಗ ಉತ್ತಮ ಇಳುವರಿಯನ್ನು ಸಹ ಪಡೆಯಲಿಕ್ಕೆ, ಉತ್ಪಾದನಾ ಸಾಮರ್ಥ್ಯವನ್ನು ಸಹ ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗಬಹುದು. ಹಾಗಾಗಿ ಹಾಗಾದರೆ ನಾವು ಸಸ್ಯಗಳಿಗೆ ಪೋಷಕಾಂಶಗಳನ್ನು, ಬೆಳೆಗಳಿಗೆ ಪೋಷಕಾಂಶಗಳನ್ನು ಯಾವ ಮೂಲಕ ಒದಗಿಸ್ತೇವೆ ಅನ್ನುವಂಥದ್ದು ನೋಡೋದಾದರೆ, ಬೆಳೆಗಳಿಗೆ ನಾವು ಪೋಷಕಾಂಶವನ್ನು ಗೊಬ್ಬರದ ಮೂಲಕ ಒದಗಿಸ್ತೀವಿ. ಆ ಗೊಬ್ಬರಗಳನ್ನು ಸಾವಯವ ಗೊಬ್ಬರದ ರೂಪದಲ್ಲಾದರೂ ಒದಗಿಸ್ಬೋದು ಅಥವಾ ರಸಗೊಬ್ಬರದ ರೂಪದಲ್ಲಾದರೂ ಒದಗಿಸ್ಬೋದು. ಹಾಗಾಗಿ ಸಾವಯವ ಗೊಬ್ಬರ ಅಂದರೆ ಅದನ್ನು ತಿಳಿದು, ಸಾವಯವ ಗೊಬ್ಬರ ಅನ್ನುವಂಥದ್ದು ಸಾವಯವ ವಸ್ತುಗಳಿಂದಲೇ ಆಗಿರುವಂಥದ್ದಾಗಿದೆ. ಅಥವಾ ಇಲ್ಲಿ ಪ್ರಾಣಿಗಳ ಮಲ ಮತ್ತು ಸಸ್ಯ ತ್ಯಾಜ್ಯಗಳನ್ನು ವಿಘಟನೆಗೆ ಒಳಪಡಿಸಿ ತಯಾರಿಸಿರುವಂತಹ ಒಂದು ಗೊಬ್ಬರ. ಸಸ್ಯ ತ್ಯಾಜ್ಯಗಳಾಗುತ್ತೆ ಮತ್ತು ಪ್ರಾಣಿಗಳ ಮಲಮೂತ್ರಗಳನ್ನು ಬಳಸಿ ಅದನ್ನು ತಿಪ್ಪೆಯಲ್ಲಿ ಹಾಕಿ ಅದನ್ನು ನಾವು ಕೊಳೆಯುವಂತೆ ಮಾಡಿ, ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೊಳ್ಳುವಂತೆ ಮಾಡಿ ನಾವು ಸಾವಯವ ಗೊಬ್ಬರವನ್ನು ತಯಾರಿ ಮಾಡ್ತೀವಿ. ಈ ರೀತಿ ತಯಾರಿಸಿದಂತಹ ಸಾವಯವ ಗೊಬ್ಬರ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳೇ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆದರೆ ಪೋಷಕಾಂಶಗಳ ಪ್ರಮಾಣ ರಸಗೊಬ್ಬರಗಳಿಗೆ ಹೋಲಿಸಿದಾಗ ಇದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇದೆ. ಆದರೆ ಈ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಸಾವಯವ ವಸ್ತುಗಳು ಕಡಿಮೆ ಪ್ರಮಾಣದ ಪೋಷಕಾಂಶಗಳನ್ನು ಒದಗಿಸಿದ್ರು ಸಹ ಸಾವಯವ ಗೊಬ್ಬರ ಅನ್ನುವಂತಹದ್ದು ಬೆಳೆಗಳಿಗೆ ಅತ್ಯಂತ ಸೂಕ್ತವಾದದ್ದು.
ಯಾವುದೇ ರೀತಿಯಲ್ಲಿ ಹಾನಿಕಾರಕವಾಗಿರುವುದಿಲ್ಲ ಅನ್ನುವಂಥದ್ದು, ಬೆಳೆ ಕಲುಷಿತವಾಗಿರುವುದಿಲ್ಲ. ಹಾಗಾಗಿ ಇಂತಹ ಪ್ರಾಣಿಗಳ ಮೂಲ ಮತ್ತು ಸಸ್ಯ ತ್ಯಾಜ್ಯಗಳ ವಿಘಟನೆಯಿಂದ ತಯಾರಿಸಿದಂತಹ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಆಗುವಂತಹ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ಮಣ್ಣನ್ನ ಪೋಷಕಾಂಶಗಳಿಂದ ಮತ್ತು ಸಾವಯವ ವಸ್ತುಗಳಿಂದ ಅದನ್ನು ನಾವೇನು ಮಾಡಬಹುದು, ಅದನ್ನು ಪುಷ್ಟೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಅದರ ಫಲವತ್ತತೆಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸಾವಯವ ವಸ್ತುಗಳು ಮತ್ತು ಅಲ್ಲಿರುವಂತಹ ಪೋಷಕಾಂಶಗಳಿಂದ ನಾವು ಮಣ್ಣಿನ ಫಲವತ್ತತೆ ಏನು ಮಾಡಬಹುದು, ಫಲವತ್ತತೆಯನ್ನು ಅಥವಾ ಪುಷ್ಟೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. 2, ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಹಾಗಾಗಿ ನಿಮಗೆ ಗೊತ್ತಿದ್ದ ಜೊತೆಗೆ ಮಣ್ಣಿನ ಸ್ವರೂಪವನ್ನು ಸಹ ಕೆಲವೊಮ್ಮೆ ಬದಲಾಯಿಸುವಂಥ ಸಾಮರ್ಥ್ಯವನ್ನು ಸಾವಯವ ಗೊಬ್ಬರ ಹೊಂದಿದೆ. ಅದರಲ್ಲೂ ಸಹ ಮಣ್ಣಿನ ಸ್ವರೂಪ ಅಂತ ಹೇಳಿದ್ರೆ, ವೈವಿಧ್ಯಮಯವಾದಂತಹ ಮಣ್ಣಿನಲ್ಲಿ ಮರಳು ಮಣ್ಣಿರುವಂತಹ ಕಡೆಯಲ್ಲಿ ನಾವು ಏನಾದರೂ ಸಾವಯವ ಗೊಬ್ಬರವನ್ನು ಹಾಕಿದ್ರೆ, ಮರಳು ಮಣ್ಣಿನಲ್ಲಿ ಸಾಮಾನ್ಯವಾಗಿ ಬಿದ್ದಂತಹ ನೀರೇನಾಗುತ್ತೆ, ಅದು ಹರಿದು ಹೋಗುತ್ತೆ. ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಮರಳು ಮಣ್ಣು ಹೊಂದುತ್ತೆ. ಹಾಗಾಗಿ ಆ ಬೆಳೆಗೆ ಬೇಕಾದಂತಹ ನೀರು ಈ ರೀತಿಯಲ್ಲಿ ಅದು ಹಿಡಿದಿಟ್ಟುಕೊಳ್ಳುತ್ತೆ, ಬೆಳೆ ಚೆನ್ನಾಗಿ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಜೇಡಿ ಮಣ್ಣಿನ ಪ್ರದೇಶದಲ್ಲಿ ಏನಾದರೂ ಈ ರೀತಿಯ ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಅಲ್ಲೂ ಸಹ ಅಧಿಕ ಪ್ರಮಾಣದ ಸಾವಯವ ವಸ್ತುಗಳು ಅಲ್ಲಿರುವಂತಹ ನೀರು ಸುಲಭವಾಗಿ ನೀರು ಹರಿದು ಹೋಗದಂತೆ ತಡೆಯುತ್ತೆ, ಜವುಗುವಿಕೆಯಿಂದ ಭೂಮಿಯನ್ನು ಏನು ಮಾಡುತ್ತೆ, ತಪ್ಪಿಸುತ್ತೆ. ಹಾಗಾಗಿ ಸಾವಯವ ಗೊಬ್ಬರದ ರೂಪದಲ್ಲಿಯೂ ಸಹ ನಾವು ಬೆಳೆಯ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ನಾವು ಪೋಷಕಾಂಶಗಳನ್ನು ಒದಗಿಸ್ತೀವಿ. ಆ ಪೋಷಕಾಂಶಗಳಲ್ಲಿ ಯಾವುದೇ ಪೋಷಕಾಂಶಗಳಾಗಲಿ ಆ ಪೋಷಕಾಂಶಗಳನ್ನು ನಾವು ಗೊಬ್ಬರದ ರೂಪದಲ್ಲಿ ಬಳಸ್ತೀವಿ. ಆ ಗೊಬ್ಬರಗಳು ಯಾವುದಪ್ಪ ಅಂತ ಹೇಳಿದ್ರೆ ಸಾವಯವ ಗೊಬ್ಬರ ಮತ್ತೊಂದು ರಸಗೊಬ್ಬರ. ಸಾವಯವ ಗೊಬ್ಬರ ಅಂದ್ರೇನು? ಸಾವಯವ ಗೊಬ್ಬರದ ಉದ್ದೇಶ ಏನು, ಯಾಕೆ ಅದರ ಅನುಕೂಲ ಏನು, ಸಾವಯವ ಗೊಬ್ಬರವನ್ನು ಬಳಸಿದ್ರಿಂದ ಏನಾಗುತ್ತೆ ಅನ್ನುವಂಥದ್ದನ್ನು ತಿಳಿದು, ಇವುಗಳ ಜೊತೆಗೆ ಅದು ಉತ್ತಮವಾದಂತಹ ಇಳುವರಿಯಲ್ಲಿ ಯಾವುದೇ ರೀತಿಯಲ್ಲಿ ಕಲುಷಿತ ಆಗಿರುವುದಿಲ್ಲ, ಜೊತೆಗೆ ನೀರಿನ ಆಕಾರಗಳು ಸಹ ಕಲುಷಿತ ಆಗೋದಿಲ್ಲ. ಸಾವಯವ ಗೊಬ್ಬರವನ್ನು ಬಳಸುವಂಥದ್ದು ಅತ್ಯಂತ ಸೂಕ್ತ. ಹಾಗಾಗಿ ಈಗ ಸಹ ಮಾರುಕಟ್ಟೆಗೆ ಸಾವಯವ ಗೊಬ್ಬರವನ್ನು ಬಳಸಿ ಬಂದಂತಹ ಉತ್ಪನ್ನಗಳಿಗೆ ಬೇಡಿಕೆಯೂ ಸಹ ಹೆಚ್ಚಾಗಿದೆ ಅನ್ನುವಂಥದ್ದು ನೀವು ಈಗಾಗಲೇ ಗಮನಿಸಿದ್ದೀರಾ. ಹಾಗಾಗಿ ಸಾವಯವ ಗೊಬ್ಬರವನ್ನು ಬಳಸುವಂತಹದ್ದು ಬೆಳೆಗಳಿಗೆ ಸೂಕ್ತ. ಹಾಗಾದ್ರೆ ಬರೀ ಸಾವಯವ ಕೃತಕ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರವನ್ನು ಬಳಸಿದರೆ ಸಾವಯವ ಗೊಬ್ಬರವನ್ನೇ ನಾವು ಬಳಸೋದಾದ್ರೆ ಅಲ್ಲಿ ಏನಂತ ಹೋಗ್ಬೇಕಂತ ಹೇಳಿದ್ರೆ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಒದಗಿಸಲಿಕ್ಕೆ ಅಲ್ಲಿ ಅಸಮರ್ಥರಾಗ್ತಾ ಹೋಗ್ತೀವಿ. ಸಾವಯವ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ನಾವು ಜೈವಿಕ ತ್ಯಾಜ್ಯಗಳನ್ನು ಬಳಸ್ತೀವಿ. ಈ ಜೈವಿಕ ತ್ಯಾಜ್ಯವನ್ನು ಬಳಸೋದ್ರಿಂದ ಇಲ್ಲಿ ನಾವೇನು ಮಾಡಬಹುದಪ್ಪ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಸಂಗ್ರಹವಾಗುವಂತಹ ತ್ಯಾಜ್ಯವನ್ನು ನಾವು ಪುನಃ ಏನು ಮಾಡಿದಾಗೆ ಆಗುತ್ತೆ, ಮರುಬಳಕೆ ಮಾಡಿದಾಗೆ ಆಗುತ್ತೆ. ಹಾಗಾಗಿ ನಾವು ಸಾವಯವ ಗೊಬ್ಬರವನ್ನು ತಯಾರಿಸುವಾಗ ಬಳಸುವಂತಹ ಜೈವಿಕ ತ್ಯಾಜ್ಯಕ್ಕೆ ಅನುಗುಣವಾಗಿ ಜೀವಿಗಳಿಂದ ಉತ್ಪತ್ತಿಯಾದಂತಹ ತ್ಯಾಜ್ಯಗಳು, ಅದನ್ನು ಜೈವಿಕ ತ್ಯಾಜ್ಯ ಅಂತ ಹೇಳಿ ಕರೀತೀವಿ. ಈ ಜೀವಿಗಳಿಂದ ಉತ್ಪತ್ತಿಯಾದಂತಹ ಏನು ಜೈವಿಕ ತ್ಯಾಜ್ಯಗಳಿವೆ ಅವುಗಳಿಗೆ ಅನುಗುಣವಾಗಿ ನಾವು ಈ ಸಾವಯವ ಗೊಬ್ಬರವನ್ನು ಎರಡು ರೀತಿಯಾಗಿ ವರ್ಗೀಕರಿಸ್ತಾ ಹೋಗ್ತೀವಿ. ಒಂದು ಮಿಶ್ರ ಗೊಬ್ಬರ ಮತ್ತು ಎರೆ ಗೊಬ್ಬರ ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಹಸಿರು ಗೊಬ್ಬರ. ಸಾವಯವ ಗೊಬ್ಬರವನ್ನು ನಾವು ತಯಾರು ಮಾಡಲು ಜೀವಿಗಳಿಂದ ಉತ್ಪತ್ತಿಯಾದಂತಹ ತ್ಯಾಜ್ಯಗಳನ್ನು ಬಳಸಿ, ಹಾಗಾಗಿ ಜೈವಿಕ ತ್ಯಾಜ್ಯ ಅಂತ ಹೇಳ್ತೀವಿ. ಆ ಜೈವಿಕ ತ್ಯಾಜ್ಯವನ್ನು ಬಳಸಿ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತೀವಿ. ಈ ರೀತಿ ಜೈವಿಕ ತ್ಯಾಜ್ಯವನ್ನು ನಾವು ಸಾವಯವ ಗೊಬ್ಬರಕ್ಕೆ ಬಳಸೋದ್ರಿಂದ ಕೃಷಿ ಚಟುವಟಿಕೆಯಿಂದ ಉತ್ಪತ್ತಿಯಾದಂತಹ ತ್ಯಾಜ್ಯಗಳೇನಿದೆ ಅದನ್ನು ಪುನಃ ಮರುಬಳಕೆ ಮಾಡಿ ಪ್ರಕೃತಿಯನ್ನು ನಾವು ಸ್ವಚ್ಛಗೊಳಿಸಿದಾಗ ಸ್ವಚ್ಛತೆಯನ್ನು, ಪ್ರಕೃತಿ ಸಮತೋಲನವನ್ನು ಕಾಪಾಡುವಂತಹದ್ದು ಸಹ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ರೀತಿಯಲ್ಲಿ ಮರುಬಳಕೆ ಜೈವಿಕ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿ ನಾವು ಸಾವಯವ ಗೊಬ್ಬರವನ್ನು ತಯಾರಿಸ್ತೀವಿ. ಆದರೆ ಯಾವ ರೀತಿಯ ಜೈವಿಕ ತ್ಯಾಜ್ಯವನ್ನು ಬಳಸಿದೀವಿ ಅನ್ನುವ ಆಧಾರದ ಮೇಲೆ ಸಾವಯವ ಗೊಬ್ಬರವನ್ನು ಮಿಶ್ರ ಗೊಬ್ಬರ ಮತ್ತು ಎರೆ ಗೊಬ್ಬರ ಹಾಗೂ ಹಸಿರು ಗೊಬ್ಬರ ಅಂತ ಹೇಳಿ ಎರಡು ವರ್ಗಗಳಾಗಿ ವಿಂಗಡಿಸ್ತೀವಿ. ಹಾಗಾದ್ರೆ ಮಿಶ್ರ ಗೊಬ್ಬರ ಮತ್ತು ಎರೆ ಗೊಬ್ಬರ ಅಂತ ಹೇಳಿದ್ರೆ ಕೃಷಿ ತ್ಯಾಜ್ಯಗಳಾದ ಜಾನುವಾರುಗಳ ಮಲಮೂತ್ರ,
ತರಕಾರಿ ತ್ಯಾಜ್ಯಗಳು, ಪ್ರಾಣಿಗಳು ತಿನ್ನದೇ ಬಿಟ್ಟಂತಹ ಆಹಾರ ಪದಾರ್ಥಗಳು, ಗೃಹ ತ್ಯಾಜ್ಯ, ಚರಂಡಿ ತ್ಯಾಜ್ಯ, ಒಣ ಹುಲ್ಲು, ಕಿತ್ತ ಕಳೆಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಅವುಗಳನ್ನು ವಿಘಟಿಸುವಂತೆ ಮಾಡಿದಾಗ ದೊರೆಯುವಂತಹದ್ದೇ ಏನದು ನಮಗೆ ಸಿಗುವಂತಹ ಮಿಶ್ರ ಗೊಬ್ಬರ. ಆ ನಂತರ ಆ ಮಣ್ಣಿನಲ್ಲಿ ಏನಾಗಿರುತ್ತೆ, ಸಾವಯವ ಅಂಶವೂ ಸಹ ಹೆಚ್ಚಾಗಿರುತ್ತೆ. ಇದರಲ್ಲಿ ಎರೆಹುಳು ಅನ್ನುವಂಥದ್ದು ಸಹ ಸೇರಿ ಎರೆಹುಳು ಏನಾಗುತ್ತೆ, ಅದು ತಾನು ಅತ್ಯಂತ ಚಟುವಟಿಕೆಯಿಂದ ಅಲ್ಲಿದ್ದು ತಾನು ಸೇವಿಸುವಂತಹ ಏನಿದೆ ಮಣ್ಣಿನ ಪ್ರಮಾಣ ಜೊತೆಗೆ ಅದು ಆಹಾರ ಪದಾರ್ಥದ ಮೂಲಕ ಮಣ್ಣನ್ನು ಒಳಸೇರಿಸಿ ಅಲ್ಲಿ ಮತ್ತೆ ಮಣ್ಣನ್ನು ತ್ಯಾಜ್ಯವನ್ನು ಹೊರಹಾಕುವಾಗ ಅದೇನಾಗ್ತಾ ಹೋಗುತ್ತೆ, ಅದು ಪುನಃ ಅಲ್ಲಿ ಎರೆ ಗೊಬ್ಬರದ ರೂಪದಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಎರೆಹುಳುವಿನಿಂದ ಪುಷ್ಟೀಕರಿಸಿದಂತಹ ಮಣ್ಣೇನಿದೆ ಅದನ್ನು ನಾವು ಎರೆ ಗೊಬ್ಬರ ಅಂತ ಹೇಳಿ ಕರಿತೀವಿ. ಹಾಗಾಗಿಯೇ ನಿಮಗೆ ತಿಳಿದಿರುವ ಹಾಗೆ ಎರೆಹುಳುವನ್ನು ರೈತನ ಮಿತ್ರ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಸಾವಯವ ಗೊಬ್ಬರದ ಮೊದಲನೆಯ ವಿಧವಾದಂತಹ ಮಿಶ್ರ ಗೊಬ್ಬರ ಅಥವಾ ಎರೆ ಗೊಬ್ಬರದ ಬಗ್ಗೆ ತಿಳಿದುಕೊಂಡು ಇನ್ನೊಂದಿರೋದು ಯಾವುದಪ್ಪ ಅಂತ ಹೇಳಿದ್ರೆ ಹಸಿರು ಗೊಬ್ಬರ. ಈ ಹಸಿರು ಗೊಬ್ಬರ ಅಂತ ಹೇಳಿದ್ರೆ ಏನು, ನೀವು ನೋಡಿರ್ಬೋದು, ಕೃಷಿ ಭೂಮಿಯಲ್ಲಿ ಕೆಲವು ಕಳೆ ಬಾರದೇ ಇರುವ ಹಾಗೆ ಕೆಲವು ಬೀಜಗಳನ್ನ ಅಲ್ಲಿ ಬಿತ್ತನೆ ಮಾಡಿರ್ತಾರೆ. ಅದು ಯಾವುದೇ ರೀತಿಯಲ್ಲಿ ಅದು ಕೊಡುವಂತಹ ಉತ್ಪನ್ನಗಳು ನಮಗೆ ಬಳಕೆಗೆ ಯೋಗ್ಯವಲ್ಲದಂತಹ ಯಾವುದೇ ರೀತಿಯಲ್ಲಿ ನಮಗೆ ಧಾನ್ಯಗಳನ್ನು ಅದು ಕೊಡೋದಿಲ್ಲ. ಸುಮ್ಮನೆ ಅದು ಇಡೀ ಹೊಲದ ತುಂಬ ಗೊಬ್ಬರಕ್ಕಾಗಿಯೇ ಆ ಗೊಬ್ಬರದ ಬೀಜ ಅಂತ ಹೇಳಿ ಹಾಕ್ತಾರೆ. ಅದು ಬಹಳಷ್ಟು ಎತ್ತರದವರೆಗೆ ಬೆಳೆದಾಗ, ಸೊಂಟದಷ್ಟು ಎತ್ತರದವರೆಗೆ ಬೆಳೆದಾಗ ಅದನ್ನ ಆ ರೀತಿ ಯಾವ ಗಿಡಗಳಪ್ಪ ಅಂತ ಹೇಳಿದ್ರೆ ಆ ಗೊಬ್ಬರದ ಗಿಡ ಸ್ಥಾನ್ಯಂ ಅಥವಾ ಗೌ ಅನ್ನುವಂತಹ ಒಂದು ಬೀಜದ ಸಸ್ಯಗಳನ್ನ ಏನ್ ಮಾಡಿ ಅವುಗಳನ್ನ ಬೀಜವನ್ನ ಅಲ್ಲಿ ಕೃಷಿ ಭೂಮಿಗೆ ಹಾಕ್ತಾರೆ. ಈ ಕೃಷಿ ಭೂಮಿಗೆ ಹಾಕಿದಂತಹ ಬೀಜ ಬೆಳೆದು ಎತ್ತರದ ಸಸಿ ಆದ ನಂತರ ಅದನ್ನ ಪುನಃ ಏನ್ ಮಾಡ್ತಾರೆ, ಭೂಮಿಯಲ್ಲಿ ಉಳುಮೆ ಮಾಡ್ತಾರೆ. ಉಳುಮೆ ಮಾಡಿ ಪುನಃ ಸಸ್ಯವನ್ನ ಬೆಳೆದಂತ ಸಸ್ಯನ ಮಣ್ಣಿನಲ್ಲಿಯೇ ಮಿಶ್ರಣ ಮಾಡ್ತಾರೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆಯಲ್ಲಿ ಯಾವ ಪೋಷಕಾಂಶ ಈ ಹಸಿರು ಗೊಬ್ಬರದ ಮೂಲಕ ಹೇರಳವಾಗಿ ಸಿಗತ್ತಪ್ಪ ಅಂತ ಹೇಳಿದ್ರೆ ಕೃಷಿ ಭೂಮಿಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅನ್ನುವಂತಹ ಪೋಷಕಾಂಶಗಳು ಇದು ಬೆಳೆಗಳಿಗೆ ಬೇಕಾದಂತಹ ಪ್ರಮುಖ ಪೋಷಕಾಂಶಗಳಾಗಿದೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳಾಗಿದೆ. ಈ ನೈಟ್ರೋಜನ್ ಮತ್ತು ಫಾಸ್ಫರಸ್ ಪೋಷಕಾಂಶಗಳು ಹಸಿರು ಗೊಬ್ಬರದ ಮೂಲಕ ಅದು ಹೇರಳವಾಗಿ ಸಿಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಮಿಶ್ರ ಗೊಬ್ಬರ ಅಥವಾ ಎರೆ ಗೊಬ್ಬರ ಅಥವಾ ಹಸಿರು ಗೊಬ್ಬರಗಳೇನಿದೆ ಇದು ಪರಿಸರ ಸ್ನೇಹಿಯಾಗಿರುತ್ತೆ. ಯಾವುದೇ ರೀತಿಯಲ್ಲಿ ಬೆಳೆಯನ್ನು ಕಲುಷಿತಗೊಳಿಸುವುದಿಲ್ಲ, ನೀರಿನ ಆಕಾರಗಳನ್ನು ಮಾಲಿನ್ಯ ಮಾಡೋದಿಲ್ಲ. ಹಾಗಾಗಿ ಸಾವಯವ ಗೊಬ್ಬರ ಅನ್ನುವಂಥದ್ದು ಪರಿಸರ ಸ್ನೇಹಿ ಗೊಬ್ಬರ ಆಗುತ್ತೆ. ಹಾಗಾದ್ರೆ ಪೋಷಕಾಂಶಗಳನ್ನು ಒದಗಿಸುವಂತಹ ಇನ್ನೊಂದು ಗೊಬ್ಬರ ಅನ್ನುವಂಥದ್ದು ಯಾವುದಾಗಿದೆ ಅನ್ನುವಂಥದ್ದು ನೋಡಿದ್ರೆ ಈಗ ನಾವು ಸಾವಯವ ಗೊಬ್ಬರದ ಬಗ್ಗೆ ತಿಳಿದುಕೊಂಡ ನಾವು ಕೃತಕವಾಗಿ ತಯಾರಿಸಿರುವಂತಹ ರಸಗೊಬ್ಬರಗಳ ಬಗ್ಗೆ ತಿಳಿದುಕೊಳ್ಳೋಣ. ರಸಗೊಬ್ಬರಗಳೇನಿದೆ ಇದು ಮಾನವ ನಿರ್ಮಿತ ಗೊಬ್ಬರಗಳಾಗಿರುತ್ತೆ. ಮಾನವ ಕೃತಕವಾಗಿ ತಯಾರಿಸಿದಂತಹ ಗೊಬ್ಬರಗಳಾಗಿರುತ್ತೆ. ಇದು ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾದಂತಹ ಪೋಷಕಾಂಶಗಳು ಆಗಿದೆ. ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ರೈತ ಆರ್ಥಿಕವಾಗಿ ಉತ್ತಮ ಪರಿಸ್ಥಿತಿಯನ್ನು ಹೊಂದಿರುವಂತಹ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುವಂತಹ ರೈತ ಅತಿ ಹೆಚ್ಚಿನ ವೆಚ್ಚದ ಕೃಷಿಯನ್ನು ಮಾಡ್ತಾನೆ ಅಥವಾ ಕಡಿಮೆ ವೆಚ್ಚದ ಕೃಷಿಯನ್ನು ಮಾಡುವಂಥವರು ಈ ಗುಂಪಿನಲ್ಲಿ ಬರ್ತಾ ಹೋಗ್ತಾರೆ. ಅದರಲ್ಲೂ ಸಹ ಅತಿ ಹೆಚ್ಚಿನ ವೆಚ್ಚದ ಕೃಷಿಯಲ್ಲಿಯೂ ಸಹ ಇದನ್ನು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಇದು ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾದಂತಹ ಪೋಷಕಾಂಶಗಳನ್ನು ನಾವು ರಸಗೊಬ್ಬರ ಅಂತ ಹೇಳಿ ಕರಿತೀವಿ. ರಸಗೊಬ್ಬರ ಯಾವ ಬೆಳೆಗೆ ತತ್ಕ್ಷಣಕ್ಕೆ ಬೇಕಾದಂತಹ ಪೋಷಕಾಂಶವನ್ನು, ಈಗ ದ್ವಿದಳ ಧಾನ್ಯವನ್ನು ಒಂದು ಭೂಮಿಯಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಆ ಭೂಮಿ ದ್ವಿದಳ ಧಾನ್ಯದ ಇಳುವರಿಯನ್ನು ಪಡೆದ ನಂತರ ಆ ಭೂಮಿಯಲ್ಲಿ ನೈಟ್ರೋಜನ್ ಅಂಶ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗಿರುತ್ತೆ. ಆ ನಂತರ ನಾವು ಏಕದಳವನ್ನು ಬಿತ್ತನೆ ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಗ ಸರದಿ ಬೆಳೆಯ ರೀತಿಯಲ್ಲಿ ಮತ್ತೆ ಮಣ್ಣಿಗೆ ನೈಟ್ರೋಜನ್ ಸಿಗುತ್ತೆ. ಒಂದು ಭೂಮಿಯಲ್ಲಿ ಪದೇ ಪದೇ ಏಕದಳ ಧಾನ್ಯವನ್ನೇ ಬೆಳೀತಾ ಇದ್ರೆ ಮಣ್ಣಿನಲ್ಲಿ ನೈಟ್ರೋಜನಿನ ಅಂಶ ಕಡಿಮೆ ಆಗುತ್ತೆ. ಆಗ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗೆ
ನೈಟ್ರೋಜನ್ ಪೋಷಕಾಂಶವನ್ನು ತತ್ಕ್ಷಣ ಒದಗಿಸಬೇಕು ಅಂತ ಹೇಳಿದರೆ ಸಾವಯವ ಗೊಬ್ಬರದಿಂದ ಅದಕ್ಕೆ ಬೇಕಾದಷ್ಟು ನೈಟ್ರೋಜನ್ ಅನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಸಮಯಗಳಲ್ಲೂ ಸಹ ತತ್ಕ್ಷಣದ ಮತ್ತು ಉತ್ತಮ ಇಳುವರಿಯನ್ನು ಲಾಭದಾಯಕವಾಗಿ ನಾವು ಪಡೆಯಲಿಕ್ಕೆ ಆಗ ಏನು ಮಾಡ್ತಾರೆ, ಈ ರೀತಿಯ ರಸಗೊಬ್ಬರಗಳನ್ನು ಬಳಸ್ತಾರೆ. ಈ ರೀತಿಯಾಗಿ ತಯಾರಿಸಿದಂತಹ ರಸಗೊಬ್ಬರದಲ್ಲಿ ಅತ್ಯಂತ ಪ್ರಮುಖವಾಗಿ ಇರುವಂತಹ ಪೋಷಕಾಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ NPK, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್ ಅನ್ನುವಂಥದ್ದು ಪ್ರಮುಖವಾದಂತಹ ಪೋಷಕಾಂಶಗಳಾಗಿವೆ. ಈ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ರಸಗೊಬ್ಬರವನ್ನು ರೈತ ಕೃಷಿ ಭೂಮಿಯಲ್ಲಿ ಸದ್ಬಳಕೆ ಮಾಡುವ ಮುನ್ನ ಅವನು ಅದರ ಬಗ್ಗೆ ಸಮರ್ಥವಾಗಿ ತಿಳಿದುಕೊಂಡಿರಬೇಕು. ಸೂಕ್ತ ಸಮಯದಲ್ಲಿ, ಸೂಕ್ತ ಹಂತದಲ್ಲಿ, ಸೂಕ್ತ ಸಮಯದಲ್ಲಿ ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು. ಹೆಚ್ಚಾಗಿದ್ರೂ ಸಹ ಬೆಳೆಗಳಿಗೆ ಹಾನಿಯಾಗುತ್ತೆ, ಅಥವಾ ಆ ಬಳಕೆಯನ್ನು ಹೆಚ್ಚು ಮಾಡಿ ಗೊಬ್ಬರವನ್ನು ಹೆಚ್ಚು ಮಾಡುವುದರಿಂದ ಆ ಸಮಯದಲ್ಲಿ ನೀರಾವರಿಯ ಹೆಚ್ಚು ನೀರನ್ನು ಪೂರೈಕೆ ಮಾಡೋದ್ರಿಂದ ಅಥವಾ ಮಳೆ ಬರೋದ್ರಿಂದ ಆ ಗೊಬ್ಬರದ ಅಂಶ ನೀರಿನ ಆಕಾರಗಳಿಗೆ ಗೊಬ್ಬರದ ಅಂಶ ಕೊಚ್ಚಿಕೊಂಡು ಹೋಗಿ ನೀರಿನ ಆಕಾರಗಳಿಗೆ ಸೇರಿದ್ರೂ ಸಹ ಜಲಮಾಲಿನ್ಯ ಉಂಟಾಗ್ತಾ ಹೋಗುತ್ತೆ. ಪದೇ ಪದೇ ಭೂಮಿಯಲ್ಲಿ, ಕೃಷಿ ಭೂಮಿಯಲ್ಲಿ ರಸಗೊಬ್ಬರಗಳನ್ನು ಬಳಸ್ತಾ ಇದ್ರೆ ಆ ಮಣ್ಣಿನ ಫಲವತ್ತತೆಯೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾವಯವ ವಸ್ತುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳಿಗೂ ಸಹ ಅಲ್ಲಿ ತೊಂದರೆ ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಸೂಕ್ತ ಸಮಯದಲ್ಲಿ, ಸೂಕ್ತ ಹಂತದಲ್ಲಿ ಸದ್ಬಳಕೆಯನ್ನು ಮಾಡೋದ್ರಿಂದ ಅದರಲ್ಲಿ ಬೇಕಾದಂತಹ ಪೋಷಕಾಂಶವನ್ನು ಬೆಳೆಗೆ ಒದಗಿಸಲಿಕ್ಕೆ ಸಾಧ್ಯ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಇವೆರಡಕ್ಕೆ ಹೋಲಿಸಿದಾಗ ಸಾವಯವ ಗೊಬ್ಬರ ಎಲ್ಲ ದೃಷ್ಟಿಯಿಂದಲೂ ಸಹ ಅತ್ಯಂತ ಸೂಕ್ತವಾಗಿರುತ್ತೆ. ಬೆಳೆಗೆ ಯಾವುದೇ ರೀತಿಯಲ್ಲಿ ಹಾನಿ ಉಂಟು ಮಾಡುವುದಿಲ್ಲ, ಬೆಳೆ ಕಲುಷಿತವಾಗೋದಿಲ್ಲ. ಹಾಗೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಣ್ಣು ಸಹ ಮಾಲಿನ್ಯ ಆಗೋದಿಲ್ಲ, ಜೊತೆಗೆ ನೀರಿನ ಆಕರಗಳು ಸಹ ಮಾಲಿನ್ಯ ಆಗೋದಿಲ್ಲ. ಮಣ್ಣಿನ ಫಲವತ್ತತೆಯನ್ನು ಸಹ ಸಾವಯವ ಗೊಬ್ಬರಗಳ ಬಳಕೆಯಿಂದ ಕಾಪಾಡಬಹುದಾಗಿದೆ. ಆದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಜೊತೆಗೆ ಹೆಚ್ಚಿನ ನೀರಿನ ಹರಿವಿನಿಂದ ಜಲಮಾಲಿನ್ಯ ಉಂಟಾಗುತ್ತೆ. ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಹಾನಿ ಉಂಟಾಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಜೊತೆಗೆ ಬೆಳೆದಂತಹ ಇಳುವರಿಯೂ ಸಹ ಆರೋಗ್ಯಕರವಾದಂತಹ ಒಂದು ನಾವು ಆಹಾರ ಸಂಪನ್ಮೂಲವನ್ನು ಪಡಿಬೇಕು ಅಂತ ಹೇಳಿದಾಗ ಸಾವಯವ ಗೊಬ್ಬರವನ್ನು ಬಳಸಿದಂತಹ ಆಹಾರೋತ್ಪನ್ನಗಳೇನಾಗಿರುತ್ತೆ ಅದು ಉತ್ತಮವಾದಂತಹ ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಸಹಾಯಕ ಆಗಿರುತ್ತೆ. ಯಾವುದೇ ರಾಸಾಯನಿಕಗಳನ್ನು ಒಳಗೊಂಡಿರುವುದಿಲ್ಲ ಅನ್ನುವಂಥದ್ರಿಂದ ಹಾಗಾಗಿ ಬೆಳೆಗಳಿಗೆ ನಾವು ಪೋಷಕಾಂಶಗಳನ್ನು ಒದಗಿಸಿ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ನಾವು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸಲಿಕ್ಕೆ ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಎನ್ನುವಂತಹ ಈ ಅಂಶಗಳಿಂದ ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತೀವಿ ಅನ್ನುವಂಥದ್ದನ್ನು ತಿಳಿದುಕೊಂಡ್ವಿ ಮಕ್ಕಳು. ಹಾಗಾದರೆ ಮುಂದಿನ ಹಂತ ಯಾವುದು? ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಉತ್ತಮ ಇಳುವರಿಯನ್ನು ಪಡೆಯುವಲ್ಲಿ ನೀರಾವರಿ ವಿಧಾನವೂ ಸಹ ಸಹಾಯಕ. ಭಾರತದ ಬಹುತೇಕ ಭೂಭಾಗ ಕೃಷಿ ಚಟುವಟಿಕೆಗೆ ಮಳೆಯನ್ನೇ ಆಧರಿಸಿದೆ. ಬೆಳೆಗೆ ನೀರು ಅತ್ಯಂತ ಅವಶ್ಯಕವಾಗಿದೆ. ಆ ರೀತಿ ನೀರನ್ನು, ಸಂಗ್ರಹವಾದಂತಹ ನೀರನ್ನು ಸೂಕ್ತ ಸಮಯದಲ್ಲಿ ಬೆಳೆಗಳಿಗೆ ಒದಗಿಸುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ನೀರಾವರಿ ಅಂತ ಹೇಳಿ ಕರಿತೀವಿ. ನೀರಾವರಿ ಅಂತ ಹೇಳಿದ್ರೇನು? ಸಂಗ್ರಹವಾದ ಸೂಕ್ತ ಸಮಯದಲ್ಲಿ ಬೆಳೆಗಳಿಗೆ ಹಾಯಿಸುವುದು. ಸಂಗ್ರಹವಾದ ನೀರನ್ನು ಸೂಕ್ತ ಸಮಯದಲ್ಲಿ ಬೆಳೆಗಳಿಗೆ ಹಾಯಿಸಿದ್ರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ? ನೀರಾವರಿ. ಈ ನೀರಾವರಿ ಅನ್ನುವಂತಹ ನೀರು ಸಸ್ಯಗಳಿಗೂ ಸಹ ಜೀವಾಧಾರ. ಹಾಗಾಗಿ ನಾವು ಸೂಕ್ತ ಸಮಯದಲ್ಲಿ, ಸೂಕ್ತವಾದಂತಹ ರೀತಿಯಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ವಿವಿಧ ಪ್ರಮಾಣದಲ್ಲಿ ನಾವು ನೀರನ್ನು ಒದಗಿಸೋದ್ರ ಮೂಲಕ ಉತ್ತಮವಾದಂತಹ ಇಳುವರಿಯನ್ನು ಸಹ
ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೀರನ್ನು ಒದಗಿಸಿಕೊಳ್ತಿದ್ದ ಮೊದಲು ಸಸ್ಯಗಳಿಗೆ ಬೇಕಾದಂತಹ ನೀರಾವರಿಯನ್ನು ಒದಗಿಸುವಂತಹ ವ್ಯವಸ್ಥೆಗಳು ಯಾವ್ಯಾವು ಅನ್ನುವಂತಹ ನಾವು ಈಗಿರುವಂತಹ ನೀರಾವರಿ ವ್ಯವಸ್ಥೆಗಳಲ್ಲಿ ಈಗ ಬಾವಿ ಎನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಭೂಮಿಯನ್ನು ಆಳವಾಗಿ ಕೊರೆದು ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ನೀರು ಸಂಗ್ರಹವಾಗಿರುವಂತಹ ನೀರನ್ನು ನಾವು ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಬೆಳೆಗಳಿಗೆ ವ್ಯವಸಾಯಕ್ಕೆ ಬಳಸ್ತಾ ಹೋಗ್ತಾರೆ ಬಾವಿ ಅನ್ನುವಂಥದ್ದು. ಇಲ್ಲಿ ಈ ರೀತಿಯ ಪದ್ಧತಿ ಹಿಂದೆ ಇದ್ದಂಥದ್ದು ಈಗ ಚಿತ್ರಣದಲ್ಲಿಯೂ ಸಹ ಬಾವಿಯ ಚಿತ್ರವನ್ನು ಕಾಣ್ತಾ ಇದ್ದೀವಿ. ಆಳವಾಗಿ ಭೂಮಿಯನ್ನು ಕೊರೆದು ಈ ರೀತಿ ಆಳವಾಗಿ ಭೂಮಿಯನ್ನು ಕೊರೆಯುವಂತಹ ವಿಧಾನ ಏನಿದೆ ಇದರಲ್ಲಿ ಅದು ಬಹಳ ಹಿಂದೆಯಿಂದ ಇದ್ದಂಥದ್ರಲ್ಲಿ ಆಗ ಏನಾಗ್ತಿತ್ತು, ಈ ವಿಧಾನದಲ್ಲಿ ಬಾವಿಯ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಇದು ಹೆಚ್ಚು ಸಮಯ ಬೇಕಾಗ್ತಾ ಇತ್ತು ಮತ್ತು ಹೆಚ್ಚು ಶ್ರಮ ಬೇಕಾಗ್ತಾ ಇತ್ತು, ಜೊತೆಗೆ ಹಣವೂ ಸಹ ವ್ಯಯ ಆಗ್ತಾ ಇತ್ತು. ಅದು ಇಲ್ಲಿ ಈ ರೀತಿಯಲ್ಲಿ ಬಾವಿಯ ರೂಪದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವಂತಹದ್ರ ಮೂಲಕ ಹಣ, ಶ್ರಮ, ಸಮಯ ಎಲ್ಲವೂ ವ್ಯರ್ಥ ಆಗ್ತಾ ಇತ್ತು. ಆ ನಂತರದಲ್ಲಿ ಕೊಳವೆ ಬಾವಿ ವಿಧಾನ ನೀರಾವರಿ ವ್ಯವಸ್ಥೆಯನ್ನು ಬಳಸ್ತಾ ಹೋದ್ರು. ಎಲ್ಲಿನ ನೀರಿನ ಸೆಲೆ ಇದೆ, ಲಭ್ಯತೆ ಇದೆ, ಇಲ್ಲಿ ಅದು ನೀರಿನ ಸೆಲೆಯನ್ನು ನೋಡಿ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ನೀರಿನ ಸೆಲೆ ಎಲ್ಲಿದೆ ಅನ್ನುವಂಥದ್ದು ಲಭ್ಯತೆ ಎಲ್ಲಿದೆ ನೋಡಿ ಅಲ್ಲಿ ಆಳವನ್ನು ಮಾಡ್ತಾರೆ. ಇನ್ನೂ ಸಹ ನೀರಿನ ಲಭ್ಯತೆಯನ್ನ ಸೆಲೆಯನ್ನು ನೋಡಿ ಆನಂತರ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಯಂತ್ರೋಪಕರಣಗಳಿಂದ ಆ ನೀರಿನ ಸೆಲೆ ಇರುವಂತಹ ಅಥವಾ ಲಭ್ಯತೆ ಇರುವಂತಹ ಪ್ರದೇಶದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಯಂತ್ರಗಳ ಸಹಾಯದಿಂದ ಆಳವಾದಂತಹ ಒಂದು ಗುಂಡಿಯನ್ನು ತೋಡಿ ನಂತರ ಅಲ್ಲಿ ಅಂದ್ರೆ ಬೋರ್ವೆಲ್ ಅನ್ನುವಂಥದ್ದು ನೀವು ನೋಡಿದ್ದೀರಾ, ಕೊಳವೆ ಬಾವಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಬೋರ್ವೆಲ್ ಕೊರೆಯುವುದು ಅಂತ ಹೇಳೋದು ಕೇಳಿದ್ದೀರಾ. ಅದನ್ನ ತೋಡಿ ಆನಂತರದಲ್ಲಿ ಅಲ್ಲಿ ಕೇಸಿಂಗ್ ಅನ್ನುವಂಥದ್ದು ಹಾಕಿ ಆನಂತರ ಅದನ್ನು ಮೋಟಾರಿನಿಂದ ನೀರನ್ನು ಎತ್ತುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಕೊಳವೆ ಬಾವಿ ನೀರಾವರಿ ವ್ಯವಸ್ಥೆ. ಹಾಗೆ ಕಾಲುವೆಗಳಿಂದಲೂ ಸಹ ಕೃಷಿ ಚಟುವಟಿಕೆಗೆ ನೀರನ್ನು ಒದಗಿಸಲಾಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ಸಂಗ್ರಹವಾಗಿರುವಂತಹ ನೀರನ್ನು ಕಾಲುವೆಗಳ ಮೂಲಕ, ಮುಖ್ಯ ಕಾಲುವೆ ಮತ್ತು ಕಿರು ಕಾಲುವೆಗಳ ಮೂಲಕ ನೀರನ್ನು ಹಾಯಿಸಿ ಅದನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹದ್ದಾಗಿದೆ. ಈ ರೀತಿಯಿಂದಲೂ ಸಹ ಅಲ್ಲಿ ನಾವು ನೀರನ್ನು ಬೆಳೆಗಳಿಗೆ ಒದಗಿಸಬಹುದು. ಏಕ ನೀರಾವರಿ, ಬೇಸಿಗೆಯ ಸಮಯದಲ್ಲಿ ಸಸ್ಯಗಳಿಗೆ ನೀರು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತಾ ಹೋಗುತ್ತೆ. ಅಂತಹ ಸಮಯದಲ್ಲಿ ದೊಡ್ಡ ದೊಡ್ಡ ಜಲಾಶಯಗಳಲ್ಲಿರುವಂತಹ ನೀರನ್ನು ಒಂದೆಡೆಗೆ ಅಂದ್ರೆ ಬರಪೀಡಿತ ಪ್ರದೇಶಕ್ಕೆ ದೊಡ್ಡ ದೊಡ್ಡ ಜಲಾಶಯಗಳಿಂದ ನೀರನ್ನು ಒಂದು ಕಡೆ ಸಂಗ್ರಹಾಗಾರಗಳಲ್ಲಿ ಸಂಗ್ರಹಿಸಿ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆಗಳಿಗೆ ಅದನ್ನು ಏನು ಮಾಡ್ತಾರೆ, ಅದನ್ನು ಮೋಟಾರ್ ಮೂಲಕ ಅದನ್ನು ಹಾಯಿಸ್ತಾ ಹೋಗ್ತಾರೆ. ಲಿಫ್ಟ್ ಇರಿಗೇಷನ್ ಅಂತ ಹೇಳ್ತಿದ್ದೀವಿ. ಹಾಗಾಗಿ ಇದನ್ನು ಏಕ ನೀರಾವರಿ ಅಂತ ಹೇಳಿ ಕರೀತಾರೆ. ಹಾಗೆ ಕೃಷಿ ಹೊಂಡಗಳು, ಇದು ಒಂದು ಉತ್ತಮವಾದಂತಹ ಒಂದು ಪ್ರೋತ್ಸಾಹದಾಯಕವಾದಂತಹ ಯೋಜನೆಯಾಗಿದೆ. ಮಳೆಯಿಂದ ಬಿದ್ದಂತಹ ನೀರು ವ್ಯರ್ಥವಾಗಿ ಹೋಗದ ಹಾಗೆ ಅದನ್ನು ಭೂಮಿಯಲ್ಲೇ ಇಂಗಿಸಲಿಕ್ಕೋಸ್ಕರ ಕೃಷಿಯಾದ ಭೂಮಿಯಲ್ಲಿಯೇ ಒಂದು ಆಳವಾದಂತಹ ಭೂಮಿಯನ್ನು ತೋಡಿ ಅಲ್ಲಿ ನೀರನ್ನು ಸಂಗ್ರಹ ಮಾಡ್ತಾರೆ. ಇದರಿಂದ ಅಂತರ್ಜಲ ಮಟ್ಟವೂ ಸಹ ಹೆಚ್ಚುತ್ತೆ. ಜೊತೆಗೆ ಅವಶ್ಯಕವಾದ ಅವನ್ನು ಏನು ಮಾಡಬಹುದಪ್ಪ ಅಂತ ಹೇಳಿದ್ರೆ ನೀವು ಬೆಳೆಗೆ ಬಳಸಬಹುದಾಗಿರುತ್ತೆ. ಹಾಗಾಗಿ ಈ ಚಿತ್ರಣದಲ್ಲಿ ಕೃಷಿ ಹೊಂಡವನ್ನು ಸಹ ನೀವು ನೋಡಬಹುದು. ನೀರಾವರಿ ಅನ್ನುವಂಥದ್ದು ಸಂಗ್ರಹವಾದಂತಹ ನೀರನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ಬೆಳೆಗೆ ಬಳಸುವಂತಹದನ್ನು ನಾವು ನೀರಾವರಿ ಅಂತ ಹೇಳಿದರೆ ಅನೇಕ ವಿಧದ ವ್ಯವಸ್ಥೆಗಳಿಂದ ನಾವು ಬೆಳೆಗಳಿಗೆ ನೀರನ್ನು ಹಾಯಿಸ್ತಾ ಹೋಗ್ತೀವಿ. ಅಲ್ಲಿ ಬಾವಿಗಳ ಮೂಲಕ ಸಂಗ್ರಹವಾದಂತಹ ನೀರನ್ನು ಬೆಳೆಗಳಿಗೆ ಹಾಯಿಸ್ತೀವಿ. ಹಾಗೆ ಕೊಳವೆ ಬಾವಿ ಅದನ್ನು ಸಹ ಚಿತ್ರದಲ್ಲಿ ಕಾಣ್ತಾ ಇದ್ದೀರ. ಆ ರೀತಿಯೂ ಸಹ ವ್ಯವಸಾಯಕ್ಕೆ ನೀರನ್ನು ಬಳಸ್ತಾ ಹೋಗ್ತೀವಿ. ಕಾಲುವೆಗಳ ಮೂಲಕ, ಏತ ನೀರಾವರಿಯ ಮೂಲಕ ನೋಡ್ತಾ ಇದ್ದೀವಿ. ಕಾಲುವೆಗಳ ಚಿತ್ರ, ಏತಾವರಿಯ ಚಿತ್ರ ಹಾಗೂ ಕೃಷಿ ಹೊಂಡಗಳ ಮೂಲಕ ನೀರನ್ನು ನಾವು ಬೆಳೆಗಳಿಗೆ ಹಾಕಿಸೋದ್ರಿಂದ, ಹಾಯಿಸೋದ್ರಿಂದ ಬೆಳೆಗಳು ಆರೋಗ್ಯಕರವಾಗಿದ್ದು, ಹಸಿರಾಗಿದ್ದು ಅವು ಉತ್ತಮವಾದಂತಹ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ.